ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಒಂದು ಹಳೆಯ ಕಾಲದ ಸಿಂಪಲ್ ಆಗಿರೋ ಮಸಾಲ ರೈಸ್ ಬಾತ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ನಿಂಬೆ ರಸ, ಅಕ್ಕಿ, ಒಂದು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿಕೊಂಡಿರೋ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿ, ಚಕ್ಕೆ ಒಂದು ಸಣ್ಣ ಚೂರು, ಒಂದೇ ಒಂದು ಲವಂಗ. ಕುಕ್ಕರ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಒಂದು ಸಣ್ಣ ಚೂರು ಚಕ್ಕೆ, ಒಂದೇ ಒಂದು ಲವಂಗ. ಸ್ಪೈಸಸ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಷ್ಟ ಪಡೋ ಅಂಥವ್ರು. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೀನ್ಸ್, ಕ್ಯಾರೆಟ್. ಬೀನ್ಸ್ ಕ್ಯಾರೆಟ್ ಇಲ್ಲ ಅಂದರೆ ಪ್ಲೈನಾಗೂ ಮಾಡ್ಕೊಳ್ಬೋದು, ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಾಕ್ಬಿಟ್ಟು ಮಾಡ್ಕೊಳ್ಬೋದು. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಗ್ಗರಣೆಯಲ್ಲಿ ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಎಲ್ಲನೂ ಸ್ವಲ್ಪ ಹುರಿದಿದ್ದಾಗಿದೆ. ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಇದಕ್ಕೆ ಸೋನಾ ಮಸೂರಿ ಅಕ್ಕಿನೇ ಚೆನ್ನಾಗಿರುತ್ತೆ, ಬಾಸ್ಮತಿ ರೈಸ್ ಎಲ್ಲ ಹಾಕಕ್ಕೆ ಹೋಗಬಾರ್ದು, ಅಷ್ಟೊಂದು ಸೂಟ್ ಆಗಲ್ಲ. ಅಕ್ಕಿ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡಬೇಕು. ಅಕ್ಕಿ ಹಾಕಿ ಒಂದು ನಿಮಿಷ ಹುರಿದಿದ್ದಾಯಿತು. ಈಗ ನೀರು ಹಾಕ್ಕೊಳ್ಳೋಣ. ಒಂದು ಅಕ್ಕಿಗೆ 2.5 ಆ ಲೆಕ್ಕದಲ್ಲಿ ನೀರು ಹಾಕ್ತಾಯಿದ್ದೀನಿ. ಈ ರೈಸ್ ಬಾತ್ ತುಂಬ ಹುಡಿಯಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಮುದ್ದೆ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಉಪ್ಪು 2 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಕಾಯಿ ತುರಿ ಎಲ್ಲನೂ ಹಾಕ್ಬಿಟ್ಟು ಒಂದು ಸಲ ಕುಕ್ಕರ್ ಕೂಗಿಸ್ಬಿಟ್ರೆ ಆಯಿತು. ಬೇಗ ಒಂದು 10 ನಿಮಿಷದಕ್ಕೆಲ್ಲ ಆಗೋಗುತ್ತೆ. ಅನ್ನ ಸಾರು ಮಾಡ್ಕೊಂಡು ತಿನ್ನೋದಕ್ಕೆ ಬೇಜಾರಾಯಿತು ಅಂತನೋ ಅಥವಾ ಟೈಮ್ ಇಲ್ಲ ಅಂತ ಆದರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರೋ ಒಂದು ರೈಸ್ ಬಾತ್ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಯಿತು. ಈಗ ನಿಂಬೆ ರಸನೂ ಹಿಂಡ್ಬಿಡ್ತೀನಿ. ಒಂದು ನಿಂಬೆ ಹಣ್ಣಿಂದ ರಸ ಹಿಂಡ್ತೀನಿ ಇಷ್ಟು ಕ್ವಾಂಟಿಟಿಗೆ. ಎರಡು ವಿಸಲ್ ಕೂಗಿಸಿದ್ರೆ ಸಾಕು. 2 ವಿಸಲ್ ಕೂಗಿಸಿದ್ದೆ, ಕೂಲಾಗಿದೆ ಕುಕ್ಕರು. ನೋಡೋಣ. ಪರ್ಫೆಕ್ಟಾಗಿ ರೆಡಿಯಾಗಿದೆ ರೈಸ್ ಬಾತು. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಒಂದೇ ಸಲ ಕುಕ್ಕರ್ ಕೂಗಿಸಿರೋದ್ರಿಂದ ಮತ್ತೆ ಮೇಲೆ ಹಾಕೋದೇನಿಲ್ಲ, ಸರ್ವ್ ಮಾಡೋದಷ್ಟೇ. ಹತ್ತೇ ನಿಮಿಷದಲ್ಲಿ ಸಿಂಪಲ್ಲಾಗಿ ಮಾಡಿರೋ ರೈಸ್ ಬಾತು ರುಚಿಲಿ ಮಾತ್ರ ಗ್ರೇಟಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು, ಹೇಗೆ ಅನ್ನಿಸ್ತು ಈ ಒಂದು 10 ನಿಮಿಷದ ರೈಸ್ ಬಾತ್ ರೆಸಿಪಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.